ಮೂತ್ರ ಚಿಕಿತ್ಸೆಯಿಂದ ಮೂತ್ರ ಚಿಕಿತ್ಸೆಯಿಂದ ಈ ಕಿಡ್ನಿ ಪ್ರಾಬ್ಲಮ್ಸ್ ಮತ್ತೆ ಡಯಾಲಿಸಿಸ್ಗೆ ಯಾವ ರೀತಿಯಲ್ಲಿ ಪರಿಹಾರ ಅಂದರೆ ಮೂತ್ರದಿಂದ ಯೂರಿನ್ ಥೆರಪಿಯಿಂದ ಕಿಡ್ನಿ ಪ್ರಾಬ್ಲಮ್ಸ್ ಮತ್ತೆ ಡಯಾಲಿಸಿಸ್ ಅನ್ನು ಹೇಗೆ ಹೋಗಲಾಡಿಸೋದು ಅನ್ನೋದು ತಿಳ್ಕೊಳ್ಳೋಣ. ಇದು ಯಾಕಂದ್ರೆ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ ಇದರಿಂದ ಅಲ್ವಾ. ಈಗಾಗಲೇ ಅನೇಕ ಕ್ಲಾಸಸ್ ಅಲ್ಲಿ ತಿಳ್ಕೊಂತ ಬಂದಿದ್ದೀವಿ. ಸೊ ಇದು ಪದೇ ಪದೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ, ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರುವಂಥ ವಿಷಯಗಳು ಪದೇ ಪದೇ ನಾವು ಆ ಜ್ಞಾನವನ್ನು ಮರಣ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ಅದು ನೋಡೋಣ. ಈ ಡಯಾಲಿಸಿಸ್ ಯಾರಿಗೆ ಬೇಕಾಗಿರ್ತಂದ್ರೆ ಯಾವಾಗ ಕಿಡ್ನಿ ಪ್ರಾಬ್ಲಮ್ ಆಗಿ ಕಿಡ್ನಿ ಫೇಲ್ ಆಗುತ್ತೋ, ಯಾವುದಕ್ಕೆ ಸೋಸಕ್ಕೆ ಅಂದರೆ ಫಿಲ್ಟ್ರಿಂಗ್ ಮಾಡೋಕ್ಕೆ. ಈಗ ಬ್ಲಡ್ ಅನ್ನು ಸೋಸಬೇಕು ಅಲ್ವಾ. ಕಿಡ್ನಿ ವರ್ಕ್ ಏನು, ಕಿಡ್ನಿ ಕೆಲಸ ಏನಂದ್ರೆ ಬ್ಲಡ್ ಅನ್ನು ಸೋಸಿ ಅದರಲ್ಲಿರುವಂಥ ಎಲ್ಲ ಮಿನರಲ್ಸ್ ಅನ್ನು ಅದನ್ನು ಸ್ಥಿರಗೊಳಿಸಿ, ಅಂದರೆ ಒಂಥರ ರೆಗ್ಯುಲೇಟ್ ಮಾಡಿ ಎಷ್ಟು ಎಷ್ಟು ರಕ್ತದಲ್ಲಿರಬೇಕು, ಎಷ್ಟು ಯೂರಿನಲ್ಲಿ ಕಲಿಸ್ಬೇಕು, ಇಷ್ಟೇ ಅದರ ಕೆಲಸ. ಅದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂದರೆ ತೊಂದರೆಗಳು ಹೆಚ್ಚಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಕಿಡ್ನಿ ಆರೋಗ್ಯ ಕೆಟ್ಟೋಗಿ ಡ್ಯಾಮೇಜ್ ಆಗಿರ್ತದೆ ನೋಡಿ, ಇಂಥವರು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಸೊ ಅವರು ಖಂಡಿತ ತುಂಬ ನೋವು ಅನುಭವಿಸ್ತಾ ಇರ್ತಾರೆ. ಮತ್ತು ಅದಕ್ಕೂ ಟ್ರೀಟ್ಮೆಂಟು ಸಹ ಈ ಇತ್ತೀಚಿನ ಕಾಲದಲ್ಲಿ ಈ ಡಯಾಲಿಸಿಸ್ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ. ಮಂತ್ಲಿ ಎಕ್ಸ್ಪೆಂಡಿಚರು ಪ್ರತಿ ತಿಂಗಳು ಸುಮಾರು ಅಮೌಂಟ್ ಅವ್ರು ಖರ್ಚು ಮಾಡ್ತಾ ಇರ್ತಾರೆ, ಬೇಕಾದ್ರೆ ಗಮನಿಸಿ. ಸೊ ಅದಕ್ಕೋಸ್ಕರ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ ಅಂತಂದ್ರೆ, ಸೊ ಈ ಕ್ರಾನಿಕ್ ಡಿಸೀಸ್ ಕಿಡ್ನಿ ಡಿಸೀಸ್ ಬರೋದೇ, ಕಿಡ್ನಿ ವ್ಯಾಧಿ ಬರೋದೇ ಕಾರಣ ಕಿಡ್ನಿಗಳು ಫೇಲ್ ಆಗಿದಕ್ಕೋಸ್ಕರ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಕಿಡ್ನಿಗಳು ಫೇಲ್ ಆಗಕ್ಕೆ ಅನೇಕ ಕಾರಣಗಳು. ಮತ್ತೆ ಓಕೆ, ಒತ್ತಡದಿಂದ, ನಮ್ಮ ಆಹಾರ ಶೈಲಿ, ಆರೋಗ್ಯ ಶೈಲಿ, ಇವೆಲ್ಲದಿಂದ ನಾವು ಪ್ರತಿನಿತ್ಯ ನೀರು ಚೆನ್ನಾಗಿ ಕುಡಿಯೋದಾಗ್ಲಿ, ಓಕೆ, ತಿನ್ನುವಂಥ ಆಹಾರದಲ್ಲಿ ಏನೇನು ಇರಬೇಕು. ಈಗಾಗಲೇ ಸಣ್ಣಗೌಡರು ತಿಳಿಸ್ಕೊಡ್ತಾ ಇದ್ರು, ಆಹಾರದಲ್ಲಿ ಯಾವ ರೀತಿಯಲ್ಲಿ ಆಹಾರವನ್ನು ಪಾಲನೆ ಮಾಡಬೇಕು, ನೀರು ಪಾಲನೆ ಮಾಡಬೇಕು, ಮತ್ತೆ ವಿಶ್ರಾಂತಿ ಅಂದರೆ ಒಂಥರ ನಿದ್ದೆ, ಧ್ಯಾನ, ಇವೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊತಾ ಹೋದ್ರೆ ಯಾವುದೂ ತೊಂದರೆ ಆಗೋದಿಲ್ಲ. ಸೊ ಸರಿಯಾದ ಪರಿಣಾಮದಲ್ಲಿ ನಾವು ದೇಹಕ್ಕೆ ಮನಸ್ಸಿಗೆ ಕೊಟ್ಟಿದ್ರೆ ಯಾವ್ದು ತೊಂದರೆಗಳು ಆಗೋದಿಲ್ಲ. ಆಗಿದ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಆದರೆ ಅದಕ್ಕೂ ಪರಿಹಾರ ನಮ್ಮ ಮೂತ್ರ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇಂಥ ವ್ಯಕ್ತಿಗಳು ಪ್ರತಿದಿನ ಈ ಯೂರಿನ್ ಥೆರಪಿ ಮಾಡಿಕೊಂಡ್ರೆ ತುಂಬ ಉತ್ತಮವಾದ ರೀತಿಯಲ್ಲಿ ಆಗತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಡಯಾಲಿಸಿಸ್ ನಿಲ್ಲಿಸೋದು ಬೇಡ. ಡಯಾಲಿಸಿಸ್ ನೀವು ಈಗಾಗಲೇ ಮಾಡ್ಕೊತಾ ಇದ್ರೆ ನಿಲ್ಲಿಸೋದು ಬೇಡ. ಆದರೆ ಇದು ಮಾಡ್ತಾ ಹೋದ್ರೆ ನಿಧಾನವಾಗಿ ಏನಾಗುತ್ತೆ ಗೊತ್ತಾ, ಈ ಕಿಡ್ನಿ ಅದರ ಕೆಲಸ, ಅದರ ಫಂಕ್ಷನಾಲಿಟಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತದೆ ನೋಡಿ, ದಿನಕ್ಕೆ ಚೆನ್ನಾಗಿ ಆಗ್ತಾ ಬರ್ತದೆ. ಅವಾಗ ಸೊ ನೀವು ತಗೊಳ್ಳೋಂಥ ಈ ಕಿಡ್ನಿ ಡಯಾಲಿಸಿಸ್ಸು ಕಡಿಮೆ ಮಾಡೋಂಥ ಅವಕಾಶನೂ ಸಿಗತ್ತೆ ಒಂದು ರೀತಿಯಲ್ಲಿ. ಸೊ ಈ ಕಿಡ್ನಿ ಡಯಾಲಿಸಿಸ್ ಮಾಡೋಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಮಲ್ಕೋಬೇಕಂದ್ರೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಕಾಲುಗಳು ಸ್ವಲ್ಪ ಎತ್ತರ ಆಗಿರ್ಬೇಕು. ಒಂದು 9 ಇಂಚ್ ಅಂತ ಇಟ್ಕೊಳ್ಳಿ. 9 ಇಂಚ್ ಅಂದರೆ 12 ಇಂಚ್ ಅಂದರೆ 1 ಫೀಟು. 1 ಫೀಟ್ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ. ಅಲ್ಲೇನಾದರೂ ಒಂದು ಬ್ರಿಕ್ ಇಡೋದೋ ಏನೋ ಒಂದು ಇಟ್ಬಿಟ್ಟು ಕಾಲುಗಳು ಎತ್ತರದಲ್ಲಿರಬೇಕು, ನಮ್ಮ ತಲೆ ಸ್ವಲ್ಪ ಕೆಳಗಡೆ ಇರಬೇಕು. ಆ ರೀತಿಯಲ್ಲಿ ಮಲ್ಕೊಂಡ್ರೆ ಏನಾಗುತ್ತಂದ್ರೆ ರಕ್ತ ಕಿಡ್ನಿಗಳ ಪ್ರವಾಹ ಆಗಿ ಚೆನ್ನಾಗಿ ಅಲ್ಲಿ ಕಿಡ್ನಿಗಳ ಮುಖಾಂತರ, ಅಂದರೆ ಕಿಡ್ನಿಗಳ ಮೇಲೆ ರಕ್ತ ಪ್ರವಾಹ ಆಗಿದ್ರೆ ಆಟೋಮೆಟಿಕ್ ಆಗಿ ಕಿಡ್ನಿ ಅದರ ಕೆಲಸ ಏನಾಗುತ್ತಂದ್ರೆ ಚೆನ್ನಾಗಿ ಆಗ್ತಾ ಹೋಗ್ತದೆ. ಅಂದರೆ ಒಂದು ರೀತಿಯಲ್ಲಿ ಅದರ ಫಂಕ್ಷನಾಲಿಟಿ ಇಂಪ್ರೂವ್ ಆಗುತ್ತೆ. ಅದನ್ನು ಪ್ರಧಾನವಾಗಿ ಗುರುತಿಸಬೇಕಾಗತ್ತೆ ನಾವು. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಮಾಡ್ಕೊಂಡವಾಗ ಸೊ ಅವರ ಯೂರಿನ್ ಸಹ ಇಂಪ್ರೂವ್ ಆಗುತ್ತೆ. ಈ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದು ಒಂದು ಕಿಡ್ನೀಸ್ಗೆ. ಅದಾದಮೇಲೆ ಯೂರಿನ್ ಅಂದರೆ ಮೂತ್ರ ಬರೋದು ಕಿಡ್ನೀಸಿಂದ ಚೆನ್ನಾಗಿ ಬರೋಂಥ ಅವಕಾಶ ಇದೆ. ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದೊಂದು ವಿಧಾನ, ಅವ್ರು ಪಾಲನೆ ಮಾಡಬೇಕಾದ ವಿಧಾನ. ಸ್ವಲ್ಪ ಕಾಲುಗಳು ಎತ್ತಡಿರಬೇಕು, ತಲೆ ಕೆಳಗಡೆ ಇರಬೇಕು. ಆ ರೀತಿಯಲ್ಲಿ ಮಲ್ಕೊಳ್ಳುವಾಗ ಆ ಥರ ಮಲಗಿಸಿ. ಯಾರು ಮಲಗಿಸ್ಬೇಕು, ಈ ಕಿಡ್ನಿ ವ್ಯಾಧಿಗಳು ಬಂದಿರುವಂಥ ವ್ಯಕ್ತಿಗಳನ್ನು ಆ ರೀತಿ ಮಲಗಿಸೋದು ಒಳ್ಳೆಯದು. ಓಕೆ, ಇದೊಂದು ವಿಷಯ. ಆಮೇಲೆ ಈ ಕಿಡ್ನಿ ವ್ಯಾಧಿ ಬಂದರೆ ಮೂತ್ರ ಚಿಕಿತ್ಸೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಅವನೇನು ಮಾಡಬೇಕಂದ್ರೆ, ಖಂಡಿತ ಅವ್ರ ಮೂತ್ರ ಸರಿಯಾಗಿ ಬರ್ತಾ ಇಲ್ಲ ಅಲ್ವಾ, ಕಿಡ್ನಿ ವ್ಯಾಧಿಗಳಿಗೆ ಇರುವಂಥ ವ್ಯಕ್ತಿಗಳಿಗೆ ಮೂತ್ರ ಸರಿಯಾಗಿ ಬರಲ್ಲ. ಅವಾಗ ಏನು ಮಾಡಬೇಕಂದ್ರೆ, ಒಂದು ಒಳ್ಳೆ ಆರೋಗ್ಯವಂತ ವ್ಯಕ್ತಿ ಮನೆಯಲ್ಲಿದ್ದರೆ ಅವರಿಂದ ಮೂತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ಮೂತ್ರವನ್ನು ಏನು ಮಾಡ್ಬೇಕು ನಾವು, ಕುಡಿಯೋಕ್ಕೆ ಮತ್ತು ಮಸಾಜ್ ಮಾಡೋಕ್ಕೆ, ವೆಟ್ ಪ್ಯಾಕ್ಸ್ ಮಾಡ್ಕೊಳಕ್ಕೆ, ಕಿಡ್ನಿ ಪ್ರಾಂತದಲ್ಲಿ ವೆಟ್ ಪ್ಯಾಕ್ ಅಂದರೆ ಸೊ ಹಿಂದಿನ ಭಾಗದಲ್ಲಿ, ಬೆನ್ನು ಹಿಂದಿನ ಭಾಗದಲ್ಲಿ ಅಲ್ಲಿ ಆ ಕಿಡ್ನಿ ಎಲ್ಲಿರುತ್ತೋ ಆ ಕಿಡ್ನಿ ಪ್ರಾಂತದಲ್ಲಿ ವೆಟ್ ಪ್ಯಾಕ್ ಮಾಡ್ಕೊಂಡು ವೆಟ್ ಪ್ಯಾಕ್ನು ಹಾಕ್ಬೋದು, ಹಾಕಿದರೆ ಒಳ್ಳೇದು. ಸೊ ಇಂಥ ವ್ಯಕ್ತಿಗಳಿಗೆ
ಇನ್ನೇನು ಮಾಡ್ಬೇಕಂದ್ರೆ ಈ ಕಿಡ್ನಿ ಡಯಾಲಿಸಿಸ್ ಮಾಡ್ಕೊಂತ ವ್ಯಕ್ತಿಗಳಿಗೆ ಏನಾಗತ್ತಂದ್ರೆ ಖಂಡಿತ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಯಾರಿಗೆ? ಕಿಡ್ನಿ ಡಯಾಲಿಸಿಸ್ ಮಾಡ್ಕೊಳ್ಳೋ ವ್ಯಕ್ತಿಗಳಿಗೆ. ಅವರು ಯಾವ ರೀತಿಯಲ್ಲಿ ಪಾಲನೆ ಮಾಡ್ಬೋದಂದ್ರೆ ಅವರು ವೆಜಿಟೇಬಲ್ಸು, ಏನೇ ವೆಜಿಟೇಬಲ್ಸ್ ಅಂದರೆ ತರಕಾರಿ ತಿಂತಾರೋ ಅವ್ರು ಆ ತರಕಾರಿಗಳನ್ನು ನೀರಲ್ಲಿ ನೆನೆಸ್ಬೇಕು ಒಂದು 4 ರಿಂದ 6 ಗಂಟೆಗಳು. ಅವಾಗ ಪೊಟ್ಯಾಷಿಯಂ ಎಲ್ಲ ಆಚೆ ಹೋಗುತ್ತೆ. ಸೊ ಅದಾದಮೇಲೆ ಅವರು ಅದನ್ನು ಸೇವನೆ ಮಾಡ್ಬೋದು ಅಂಥ ತರಕಾರಿಗಳನ್ನು, ಅದು ಒಳ್ಳೆಯದು. ಸೊ ಯಾಕಂದರೆ ಈ ಪೊಟ್ಯಾಷಿಯಂ ಅನ್ನುವಂಥದ್ದು ಕಮ್ಮಿ ಮಾಡಬೇಕು ಯಾವುದರಲ್ಲಿ? ಆ ಬ್ಲಡ್ಡಲ್ಲಿ. ಆ ಕಡಿಮೆ ಕಡಿಮೆ ಮಾಡಿದರೆ ಅವ್ರಿಗೆ ತುಂಬ ಆ ವ್ಯಾಧಿಯನ್ನು ಸುಧಾರ ಆಗತ್ತೆ ಆ ರೀತಿಯಲ್ಲಿ. ಸೊ ಮತ್ತೆ ಇನ್ನೊಂದೇನೆಂದರೆ ಈ ವ್ಯಕ್ತಿಗಳಿಗೆ ಸ್ವೆಲ್ಲಿಂಗ್ ಬರ್ತಾ ಇರ್ತದೆ. ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಏನು ಬರುತ್ತೆ? ಈ ದೇಹದಲ್ಲಿ ಅಲ್ಲಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇರ್ತದೆ. ಸ್ವಲ್ಪ ಊತ ಅಂತ ಹೇಳ್ತೀವಲ್ಲ, ಬಾಡಿ ಊತ ಆಗೋದು ಅದಾಗ್ತಾ ಇರ್ತದೆ. ಅದನ್ನು ಕಡಿಮೆ ಮಾಡೋಕ್ಕೆ ಲ್ಯಾಸಿಕ್ಸ್ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಅದು ಓನ್ಲಿ ಸ್ವಲ್ಪ ದಿನ 2-3 ದಿನ ತಗೋಬೇಕಾಗತ್ತೆ. ಜಾಸ್ತಿ ತಗೊಳಕ್ಕಾಗಲ್ಲ, ತಗೋಬಾರ್ದು. ಯಾಕಂದರೆ ಅದು ಅದರ ಅಡ್ಡಪರಿಣಾಮಗಳು ಹೆಚ್ಚಾಗ್ತದೆ. ಅಡ್ಡಪರಿಣಾಮಗಳು ಹೆಚ್ಚಾಗಬಾರ್ದು ಅಂದರೆ ಸ್ವಲ್ಪ ಒಂದು 1-2 ದಿವಸ ಮತ್ತೆ ತಗೊಂಡ್ರೆ ಸಾಕು, ಅಷ್ಟಕ್ಕಿಂತ ಜಾಸ್ತಿ ತಗೋಬಾರ್ದು. ಆ ರೀತಿಯಲ್ಲಿ ಡಯಾಲಿಸಿಸ್ ಮಾಡ್ಕೊಂತ ವ್ಯಕ್ತಿಗಳು ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಯಾವುದು? ಪ್ರಧಾನವಾಗಿ ಮೂತ್ರ ಚಿಕಿತ್ಸೆಯಿಂದ ಈ ರೀತಿಯಲ್ಲಿ ಮಾಡಿಕೊಂಡ್ರೆ, ಅಂದರೆ ದಿನನಿತ್ಯ ಹೆಲ್ತಿ ಅಂದರೆ ಒಂದು ಒಳ್ಳೆ ಆರೋಗ್ಯ ವ್ಯಕ್ತಿಯಿಂದ ಮೂತ್ರ ಕುಡಿಯೋದಾಗ್ಲಿ, ಆ ವ್ಯಕ್ತಿಯ ಮೂತ್ರ ಅಲೆ ಮೂತ್ರ ಆದರೆ ಅಲೆ ಮೂತ್ರ ಸಿಕ್ಕಿದ್ರೆ ಅದನ್ನು ಮಸಾಜ್ ಮಾಡ್ಕೊಡೋದಾಗ್ಲಿ, ವೆಟ್ ಪ್ಯಾಕ್ ಮಾಡೋದಾಗ್ಲಿ, ಇದೆಲ್ಲ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಗಮನಿಸಿ. ಇದು ಮೂತ್ರದ ಚಿಕಿತ್ಸೆಯಿಂದ ಡಯಾಲಿಸಿಸ್ ವ್ಯಕ್ತಿಗಳು ಕಿಡ್ನಿ ಪ್ರಾಬ್ಲಮ್ ಬಂದಿರೋರು ಯಾವ ರೀತಿಯಲ್ಲಿ ಮಾಡ್ಕೋಬೇಕಂತ ಅದನ್ನು ಗಮನಿಸಿ.